ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕದನ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸದನದ ಒಳಗೂ ಕೂಡ ಈಗ ಗುಸುಗುಸು ಪಿಸು ಶುರುವಾಗ್ತಾ ಇದೆ. ಈ ಬೆನ್ನಲ್ಲೇ ತೀವ್ರ ಸಂಚಲನ ಮೂಡಿಸ್ತಾ ಇದೆ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್. ಅವ್ರು ಹೇಳ್ತಾ ಇದ್ದಾರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ. ಈ ಸ್ಟೇಟ್ಮೆಂಟ್ನ ಬೆನ್ನಲ್ಲೇ ಪುತ್ರ ಯತೀಂದ್ರಗೆ ಸಿದ್ದರಾಮಯ್ಯ ಅವರು ಕಿವಿ ಮಾತನಾಡಿದ್ದಾರಂತೆ. ಪದೇ ಪದೇ ಈ ವಿಚಾರದ ಬಗ್ಗೆ ಮಾತನಾಡದಂತೆ ಪುತ್ರನಿಗೆ ಕಿವಿ ಮಾತು. ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅವರು ಹೈಕಮಾಂಡ್ ಜಪ ಮಾಡೋಕೆ ಶುರು ಮಾಡಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಯಾರೂ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದೆ. ಹೀಗೆ ಇರಬೇಕಾದ್ರೆ ನೀನೂ ಮಾತಾಡೋದು ಬೇಡ, ನಿನ್ನೆ ಮಾತಿನಿಂದ ಬೇರೆ ಬೇರೆ ಸಂದೇಶಗಳು ಹೋಗುತ್ತೆ, ಅನಗತ್ಯ ಗೊಂದಲ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನಿಗೆ ಸಲಹೆಯನ್ನು ಕೊಟ್ಟಿದ್ದಾರಂತೆ. ಬಟ್ ಹಿಂಗೆ ಮಾತಾಡೋದಕ್ಕೆ ಬಿಡಬೇಕಾದ್ರೇ ಮುಂಚೆನೇ ಮೂಗುದಾರ ಹಾಕಿದ್ದಿದ್ರೆ ಆಗ್ತಿರಲಿಲ್ಲ. ಮಾತಾಡಿ ಈಗ ಮಾತಾಡಬೇಡ ಅಂತ ಹೇಳೋದ್ರಲ್ಲಿ ವ್ಯಾಲ್ಯೂ ಏನಿದೆ? ಆಲ್ರೆಡಿ ಒಂದು ಗನ್ನಿಂದ ಒಂದು ಬುಲೆಟ್ ಆಚೆ ಬಿದ್ದಿದೆ. ಈಗ ಬುಲೆಟ್ ವಾಪಸ್ ತೊಗೊಳಕ್ಕಂತೂ ಆಗಲ್ವೇ? ಬಟ್ ಸ್ಟಿಲ್ ಏನೋ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಪೋರ್ಟ್ರೇ ಮಾಡಬೇಕಲ್ಲ, ಹಂಗೆ ಮಾಡ್ದಂಗೆ ಇದೆ ಇದು ಅಷ್ಟೇ. ಅದನ್ನು ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆ್ಯಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಒಂದು ಸ್ಟೇಟ್ಮೆಂಟ್ ಮತ್ತೆ ಕಿಚ್ಚನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಮೊದಲೇ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ. ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಈಗೆಲ್ಲರೂ ಜನವರಿ ಕಡೆಗೆ ಗಮನ ಇಟ್ಟು ನೋಡ್ತಿದ್ದಾರೆ.